ಸಾಮರ್ಥ್ಯದ ತಪಾಸಣಾ ಶಿಬಿರವನ್ನು ಮಾಡಿದ್ರು. ಸುಮಾರು 68 ಮಂದಿ ನಮ್ಮವರು ಸೇರಿ ಭಾಗವಹಿಸಿದ್ದಾರೆ. ಈ ಸಲ ಸಹ ಆ ಶಿಬಿರವನ್ನು ಇವತ್ತು ನಡೆಸಬೇಕು ಅಂದಾಗ ನಮ್ಮೆಲ್ಲರ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ತೇವೆ. ಹಾಗೆ ತಾಲೂಕಿನಲ್ಲಿ ಸಹ ಶಿಬಿರಗಳನ್ನು ಮಾಡಿದ್ದಾರೆ. ನಮ್ಮ ಕಡಬ ತಾಲೂಕು ಪತ್ರಕರ್ತರ ಸಂಘ ಮತ್ತು ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ ಜೊತೆ ಸೇರಿಕೊಂಡು ಪತ್ರಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಸೌಲಭ್ಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಉತ್ತಮ ಪ್ರತಿಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ವ್ಯಕ್ತವಾಗಿದೆ. ಹಾಗೆ ಈ ಸಲ ಸಹ ಮಾಡುವಂಥ ದೃಷ್ಟಿಯಿಂದ ಕಳೆದ ವರ್ಷ ಸಹ ಫೆಬ್ರವರಿ 7-8ಕ್ಕೆ ಮಾಡಿದ್ದಾರೆ. ಈ ಸಲ ಸಹ ಸ್ವಲ್ಪ ಸಾರ್ವಜನಿಕರಿಗೆ ಹೆಚ್ಚು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅದಕ್ಕಾಗಿ ಬಂದಿರುವಂತವರೆಲ್ಲರನ್ನು ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಟೀಮ್ ಈಶ್ವರ್ ಮಲ್ಪೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಸಹಯೋಗದೊಂದಿಗೆ ನಾವು ಇದೇ ತಿಂಗಳ ಶನಿವಾರ 7ನೇ ತಾರೀಕು ಹಾಗೂ ಭಾನುವಾರ 8ನೇ ತಾರೀಕು ನಾವು ಇದೇ ಭವನದಲ್ಲಿ ನಾವು ಉಚಿತ ಶ್ರವಣ ತಪಾಸಣೆ ಮತ್ತು ಶ್ರವಣ ಸಾಧನೆಗಳಿಗೆ ಸಹಾಯಧನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಓವರಾಲ್ 95ನೇ ಶಿಬಿರ ನಾವು ನಡೆಸ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು ಕರ್ನಾಟಕಾದ್ಯಂತ ಈ ಶಿಬಿರವನ್ನು ಮಾಡ್ತಾ ಇದ್ದು, ನಮ್ಮ ಪತ್ರಕರ್ತರ ಸಂಘ ಆಗಿರ್ಬೋದು, ರೋಟರಿ, ಲಯನ್ಸ್ ಎಲ್ಲ ಸಂಘಗಳ ಸಹಯೋಗದೊಂದಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಉತ್ತರ ಕರ್ನಾಟಕ ಜಿಲ್ಲೆ ಹಾಗೂ ಉಡುಪಿಯ ಎಲ್ಲ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಈ ಶಿಬಿರವನ್ನು ಮಾಡಿದ್ದೀವಿ. ಯಾಕಂದ್ರೆ ಈಗ ಸಮಾಜದಲ್ಲಿ ಈಗ ಬೇರೆ ಎಲ್ಲ ತರಹದ ಆರೋಗ್ಯ ಶಿಬಿರಗಳು ನಡೀತಾ ಇರುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಕಣ್ಣಿನ ಶಿಬಿರಗಳು ಬಹಳ ನಡೀತಾ ಇರುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಪರೀಕ್ಷೆಗಳು ನಡೀತಾ ಇರುತ್ತೆ. ಆದ್ರೆ ಪಂಚೇಂದ್ರಿಯಗಳಲ್ಲಿ ಕಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದೇ ರೀತಿ ಕಿವಿಗೂ ಕೂಡ ಪ್ರಾಮುಖ್ಯತೆ ಇದೆ. ಆದ್ರೆ ಅದರ ಒಂದು ಪರೀಕ್ಷೆಯ ಸಮಯ ಜಾಸ್ತಿ ಆಗಿರೋದ್ರಿಂದ ಶಿಬಿರಗಳು ಬಹಳ ಕಡಿಮೆ ನಡೀತಾ ಇದೆ. ಹಾಗೆ ಅದಕ್ಕೆ ಸಿಗುವಂತ ಪ್ರಯೋಜನಗಳು ಬಹಳ ಕಡಿಮೆ. ಯಾಕಂದ್ರೆ ನಿಮ್ಗೆ ಈಶ್ವರ್ ಮಲ್ಪೆ ಅವರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೊಳ್ತಿದ್ದೀನಿ. ಯಾಕಂದ್ರೆ ಅವರೊಬ್ರು ಸಮಾಜ ಸೇವಕರಾಗಿ ಈಗ ನೀರಿನ ಅವಘಡಗಳಲ್ಲಿ ಎಷ್ಟು ಜನಗಳನ್ನ ರಕ್ಷಿಸಿದ್ದಾರೆ, ಹಾಗೆ ಎಷ್ಟು ಮೃತ ದೇಹಗಳನ್ನು ಅವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ದಾರೆ. ಒಂದು ವಿನೂತನ ಕಾರ್ಯಕ್ರಮ ಅವ್ರ ಮೂಲಕ ಮಾಡ್ಬೇಕಂತ ನಾವು ಅನ್ಕೊಂಡಾಗ 1-2 ವರ್ಷದ ಹಿಂದೆ ನಾವೊಂದು ಹೋಬಳಿಯಿಂದ ಒಂದು ಶುರು ಮಾಡಿದ್ವಿ ಈ ಕಾರ್ಯಕ್ರಮ. ಯಾಕಂದ್ರೆ ಅವಾಗ ನಮ್ಗೆ ಗೊತ್ತಾಯ್ತು ಕಿವಿಯ ಬಗ್ಗೆ ಜಾಗ್ರತೆ ಬಹಳ ಕಡಿಮೆ ಇದೆ, ಮತ್ತೆ ಅದಕ್ಕೆ ಈಗ ಸಂಬಂಧಪಟ್ಟ ಪರಿಹಾರದ ಬಗ್ಗೆ ಮಾಹಿತಿಯ ಕೊರತೆ ಬಹಳ ಇದೆ ಅಂತ ನಮ್ಗೆ ಗೊತ್ತಾದ್ರು. ಅದರಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ನಾವು ಈ ಪರೀಕ್ಷೆಗಳನ್ನ ಮಾಡಿಕೊಂಡು, ಹಾಗೆ ನಮ್ಮ ಏನು ಈಶ್ವರ್ ಮಲ್ಪೆ ಅವರಿಗೆ ಬರುವ ಒಂದು ದೇಣಿಗೆಯಲ್ಲಿ ಒಂದು ಭಾಗವನ್ನ ನಾವು ಶಿಬಿರಕ್ಕೆ ಬಂದಿರುವ ಶಿಬಿರಾರ್ಥಿಗಳಿಗೆ ನಮ್ಮಲ್ಲಾದ ಒಂದು ಸಹಾಯಧನವನ್ನ ನಾವು ವಿತರಿಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾವು ಮಂಗಳೂರಲ್ಲಿ ಯಾಕೆ ಮಾಡ್ತಿದ್ದೇವೆ ಅಂದ್ರೆ, ಲಾಸ್ಟ್ ವರ್ಷ ಮಾಡಿದಾಗ ನಾವು ಪತ್ರಕರ್ತರದವರು ತುಂಬಾ ಜನ ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ರು. ನಾನು ಈ ಸರಿ ನಮ್ಮ ಅಧ್ಯಕ್ಷತೆ ಕೇಳ್ಕೊಂಡಾಗ ಸರ್ ಸ್ವಲ್ಪ ಸಾರ್ವಜನಿಕರಿಗೆ, ಯಾಕಂದ್ರೆ ತುಂಬಾ ಹಳ್ಳಿಯಿಂದ ಬರುವಂತವರಿಗೆ ಮಾಹಿತಿ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ, ಅಂತವರಿಗೆ ಸಹಾಯ ಆಗ್ಲಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂದಾಗ ನಾವು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ಇದರ ಬಗ್ಗೆ ನೀವು ನಿಮ್ಮ ಮಾಧ್ಯಮದ ಮೂಲಕ ಅಥವಾ ಪತ್ರಿಕೆ ಮೂಲಕ ಈ ಶಿಬಿರದ ಬಗ್ಗೆ ನೀವು ತಿಳಿಸಿದ್ರೆ ಅಟ್ಲೀಸ್ಟ್ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಶಿಬಿರಕ್ಕೆ ಬರ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇದ್ರ ಮುಖ್ಯವಾಗಿ ಏನಂದ್ರೆ, ಈಗ BP ಶುಗರ್ ಎಲ್ಲ 1-2 ನಿಮಿಷದಲ್ಲಿ ಆಗ್ಬಿಡ್ತದೆ. ಯಾಕಂದ್ರೆ ಕಿವಿಯ ಪರೀಕ್ಷೆ ಮಿನಿಮಮ್ ಒಂದು 15-20 ನಿಮಿಷ ಒಬ್ರಿಗೆ ಬೇಕಾಗತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಪರೀಕ್ಷೆ ಮಾಡೋದಾಗಿರ್ಬೋದು. ಯಾಕಂದ್ರೆ ನಾವು ನೋಂದಣಿ ಕಡ್ಡಾಯ ಅಂತ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ಯಾಕೆಂದ್ರೆ ಈಗ ಅವ್ರು ನಮ್ಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಮಾಹಿತಿ ಕೊಡ್ಬೋದು, ನೀವು ಇಷ್ಟೊತ್ತಿಗೆ ನಿಮ್ಮ ಟೈಮಿಗೆ ನೀವು ಬಂದು ನೀವು ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಯಾಕಂದ್ರೆ ಒಂದೇ ಸರಿ ಒಂದು 10 ಜನ ಬಂದ್ರೆ 10ನೇವ್ರಿಗೆ ಮಾಡ್ಬೇಕಾದ್ರೆ 1-2 ಗಂಟೆ ವೇಟ್ ಮಾಡ್ಬೇಕಾಗತ್ತೆ. ಅದರಿಂದ ನಾವು ಒಂದು ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿದ್ದೀವಿ. ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಪ್ರಯಾರಿಟಿ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಅವ್ರಿಗೆ ಒಂದು ಪ್ರಮುಖ ಆದ್ಯತೆ ಕೊಡ್ತಾ ಇದ್ದೀವಿ. ಮತ್ತೇನಾದ್ರೂ ಅವ್ರಿಗೆ ಮುಂಚೆ ಮಾಡಿದ ಯಾವ್ದಾದ್ರು ರಿಪೋರ್ಟ್ಸ್ ಇದ್ರೆ ಅದನ್ನ ತಗೊಂಬಂದ್ರೆ ಬಹಳ ಅನುಕೂಲ ಆಗತ್ತೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವರು ಅದು ಹಳೆ ರಿಪೋರ್ಟ್ಸ್ ನ ನೋಡಿ ಅವರಿಗೆ ಮುಂದಿನ ಪರೀಕ್ಷೆ ಬಗ್ಗೆ ಅಥವಾ
ಅದರ ಪರಿಹಾರ ಬಗ್ಗೆ ಹೇಳಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ನಾವು ಈ ಟೀಮ್ ಈಶ್ವರ್ ಮಲ್ಪೆ ಕಡೆಯಿಂದ ಶಿಬಿರಕ್ಕೆ ಬಂದ 30 ಜನರಿಗೆ, ಅದು ಆಯ್ದ 30 ಜನರಿಗೆ ನಮ್ಮ ಸಂಸ್ಥೆಯಿಂದ 40 ಭಾಗ ಅಷ್ಟು ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ ಈಗ ಶಿಬಿರದಲ್ಲಿ ಭಾಗವಹಿಸುವ ಡಾಕ್ಟರ್ ಅಂಕಿತ ಕಲ್ಮಡಿ ನಮ್ಮ ಜೊತೆ ಇದ್ದಾರೆ. ಅವರು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿರ್ತಾರೆ. ಅವರು ಶಿಬಿರಕ್ಕೆ ಬಂದ ಶಿಬಿರಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಯಾವ ರೀತಿಯಾದ ಪರಿಹಾರ ಬೇಕು ಅಂತ ಅವರು ಸೂಚಿಸ್ತಾರೆ. ಅದರಲ್ಲಿ ಒಂದು ನಂಬರ್ ಅನ್ನು ನಾವು ಮೆನ್ಷನ್ ಮಾಡಿರ್ತೀವಿ, 8951804399. ಇದಕ್ಕೆ ಈಗ ಶಿಬಿರಾರ್ಥಿಗಳು ಫೋನ್ ಮಾಡಿದ್ರೆ ನಾವು ಅವರಿಗೆ ರಿಜಿಸ್ಟರ್ ಮಾಡಿಕೊಂಡು ಯಾವ ಟೈಮಿಗೆ ಬರ್ಬೇಕಂತ ನಾವು ತಿಳಿಸ್ತಾ ಇದ್ದೇವೆ.